ಹಾಯ್ ಫ್ರೆಂಡ್ಸ್, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪರ ವಾದ ಮಂಡಿಸ್ತಿರೋ ಅಭಿಷೇಕ್ ಮನು ಸಿಂಘ್ವಿ ಯಾರು? ಕಾಂಗ್ರೆಸ್ನಲ್ಲಿ ಇವರು ಯಾವ್ಯಾವ ಹುದ್ದೆ ಅಲಂಕರಿಸಿದ್ದಾರೆ? ಇವರು ಡಿಸಿಎಂ ಡಿಕೆಶಿಗಿಂತಲೂ ಶ್ರೀಮಂತ ಅನ್ನೋದು ಗೊತ್ತಾ? ಇವರಿಗೆ ಐಟಿ 57 ಕೋಟಿ ರೂಪಾಯಿ ದಂಡ ವಿಧಿಸಿದ್ದು ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಭಿಷೇಕ್ ಮನು ಸಿಂಘ್ವಿ ಯಾರು? ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪರ ವಾದ ಮಂಡಿಸ್ತಿರೋ ಸಿಂಘ್ವಿ ಓರ್ವ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್, ಜೊತೆಗೆ ರಾಜಕಾರಣಿ ಕೂಡ ಹೌದು. ಇವರು 1959ರ ಫೆಬ್ರವರಿ 24ರಂದು ರಾಜಸ್ಥಾನದ ಜೋಧ್ಪುರದಲ್ಲಿ ಜನಿಸಿದ್ರು. ಇವರದ್ದೊಂದು ಮಾರ್ವಾಡಿ ಕುಟುಂಬವಾಗಿತ್ತು. ಇವರ ತಂದೆ ಲಕ್ಷ್ಮೀ ಮಾಲ್ ಸಿಂಘ್ವಿ ಜೈನ ಇತಿಹಾಸ ಮತ್ತು ಸಂಸ್ಕೃತಿಯ ವಿದ್ವಾಂಸರಾಗಿದ್ರು. ಜೊತೆಗೆ ಫೇಮಸ್ ಲಾಯರ್ ಆಗಿದ್ದ ಇವರು ಯುಕೆಯಲ್ಲಿ ಭಾರತದ ಹೈಕಮಿಷನರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಇಂಥ ಕುಟುಂಬದಲ್ಲಿ ಹುಟ್ಟಿದ ಅಭಿಷೇಕ್ ಮನು ಸಿಂಘ್ವಿ ದೆಹಲಿಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ್ರು. ನಂತರ ಹೆಚ್ಚಿನ ವಿದ್ಯಾಭ್ಯಾಸ ಇಂಗ್ಲೆಂಡ್ನಲ್ಲಿ ಮುಗಿಸಿದ್ರು. ಕೇಂಬ್ರಿಡ್ಜ್ ಮತ್ತು ಹಾರ್ವರ್ಡ್ ವಿವಿಯಲ್ಲಿ ಎಂಎ, ಪಿಎಚ್ಡಿ, ಪಿಐಎಲ್ ಕಂಪ್ಲೀಟ್ ಮಾಡಿದ್ರು. ಸಿಂಘ್ವಿ ನಿಭಾಯಿಸಿದ ಹುದ್ದೆಗಳು. ಓದು ಮುಗಿಸಿ ಭಾರತಕ್ಕೆ ಬಂದ ಅಭಿಷೇಕ್ ಮನು ಸಿಂಘ್ವಿ 1997ರಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಹುದ್ದೆಗೆ ಏರಿದ್ರು. ಈ ಸ್ಥಾನಕ್ಕೇರಿದ ಅತ್ಯಂತ ಕಿರಿಯ ವಯಸ್ಸಿನವರು ಎನಿಸಿಕೊಂಡ್ರು. ನಂತರದಲ್ಲಿ ಕಾಂಗ್ರೆಸ್ ಸೇರಿದ ಸಿಂಘ್ವಿ ವಕೀಲಿ ವೃತ್ತಿ ಜೊತೆ ರಾಜಕೀಯಕ್ಕೂ ಕಾಲಿಟ್ರು. 2001ರಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ಇವರು 2006ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು. ಹಲವಾರು ಸಂಸದೀಯ ಸಮಿತಿಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ರು. 2018ರಲ್ಲಿ ಪಶ್ಚಿಮ ಬಂಗಾಳದಿಂದ ಇವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಲಾಯಿತು. ಈಗ ತೆಲಂಗಾಣದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಸಿಂಘ್ವಿ ಕುಟುಂಬ ಮತ್ತು ಮಕ್ಕಳು. ಸಾವಿರಾರು ಕೋಟಿ ಆಸ್ತಿ ಒಡೆಯ. ಅಭಿಷೇಕ್ ಮನು ಸಿಂಘ್ವಿ ಅನಿತಾ ಸಿಂಘ್ವಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಗಜಲ್ ಮತ್ತು ಸುಫಿ ಸಿಂಗರ್ ಆಗಿದ್ದಾರೆ. ದಂಪತಿಗೆ 2 ಗಂಡು ಮಕ್ಕಳು ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಒಳ್ಳೆ ಅಡ್ವೊಕೇಟ್ ಮಾತ್ರವಲ್ಲ, ಸಾವಿರಾರು ಕೋಟಿಯ ಕುಬೇರ ಕೂಡ ಹೌದು. ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ಗಿಂತಲೂ ಈ ಸಿಂಘ್ವಿ ಶ್ರೀಮಂತರಾಗಿದ್ದಾರೆ. ಇವರ ಬಳಿ ಬರೋಬ್ಬರಿ 1872 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 20 ಕೋಟಿ ರೂಪಾಯಿ ಮೌಲ್ಯದ ಸಾಲವೂ ಇದೆ. ಈ ಸಲ ರಾಜ್ಯಸಭೆ ಚುನಾವಣೆ ವೇಳೆ ಖುದ್ದು ಸಿಂಘ್ವಿ ಈ ಮಾಹಿತಿ ನೀಡಿದ್ದಾರೆ. ಸಿಂಘ್ವಿ ಬಳಿ ಅರ್ಧ ಕೆಜಿ ಚಿನ್ನ ಇದ್ರೆ ಹೆಂಡತಿ ಬಳಿ 7.5 ಕೆಜಿಯಷ್ಟು ಚಿನ್ನ ಇದೆ. 5-6 ಐಷಾರಾಮಿ ಕಾರುಗಳು ಕೂಡ ಇವರ ಕುಟುಂಬದ ಬಳಿ ಇದೆ. ವಕೀಲಿ ವೃತ್ತಿ, ಇನ್ವೆಸ್ಟ್ಮೆಂಟ್ ಮತ್ತು ಸಂಸದನಾಗಿರೋ ಸ್ಯಾಲರಿ ತಮ್ಮ ಆದಾಯದ ಮೂಲ ಅಂತ ಮಾಹಿತಿ ನೀಡಿದ್ದಾರೆ. 2014ರಲ್ಲಿ ತಾವು ಕೇಳಿದ ದಾಖಲೆಗಳನ್ನು ಸಲ್ಲಿಸಿಲ್ಲ ಅಂತ ಆದಾಯ ತೆರಿಗೆ ಇಲಾಖೆ ಸಿಂಘ್ವಿಗೆ 54 ಕೋಟಿ ರೂಪಾಯಿ ಮೊತ್ತದ ದಂಡ ವಿಧಿಸಿತ್ತು. ಕಾಂಗ್ರೆಸ್ ಪಾಲಿನ ಆಪತ್ ಬಾಂಧವ. ಅಭಿಷೇಕ್ ಮನು ಸಿಂಘ್ವಿಯನ್ನು ಕಾಂಗ್ರೆಸ್ ಪಾಲಿನ ಆಪತ್ ಬಾಂಧವ ಅಂತ ಕರೆಯಬಹುದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಅದಕ್ಕೆ ಸಂಬಂಧಿಸಿದ ಹಿರಿಯ ನಾಯಕರಿಗೆ ಏನೇ ಕಾನೂನಿನ ಸಮಸ್ಯೆ ಆದರೂ ಇವರು ಮುಂದೆ ಬರ್ತಾರೆ. ಕಾನೂನು ಸಲಹೆ ನೀಡೋದು ಮಾತ್ರವಲ್ಲದೆ ಕೋರ್ಟ್ನಲ್ಲಿ ಖಡಕ್ಕಾಗಿ ವಾದ ಮಂಡಿಸ್ತಾರೆ. ಕಳೆದ ವರ್ಷ ರಾಹುಲ್ ಗಾಂಧಿಯನ್ನು ಸಂಸದನ ಸ್ಥಾನದಿಂದ ಅನರ್ಹಗೊಳಿಸಿದಾಗ ಅವರ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸಿ ಗೆಲ್ಲಿಸಿದ್ದು ಇದೇ ಅಭಿಷೇಕ್ ಮನು ಸಿಂಘ್ವಿ. ಅಬಕಾರಿ ಹಗರಣದಲ್ಲಿ ಜೈಲು ಸೇರಿರೋ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪರ ಕೂಡ ಇವರೇ ವಾದ ಮಂಡಿಸ್ತಿದ್ದಾರೆ. ಈಗ ಸಿದ್ದರಾಮಯ್ಯ ಪರ ಮೂಡಾ ಕೇಸ್ನಲ್ಲಿ ವಾದ ಮಂಡಿಸ್ತಿರೋ ಸಿಂಘ್ವಿ ಈ ಹಿಂದೆ ಡಿಕೆಶಿ ಜೈಲಿಗೆ ಹೋದಾಗಲೂ ಕೋರ್ಟ್ನಲ್ಲಿ ವಾದಿಸಿದ್ರು. ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಹೀಗೆ ಘಟಾನುಘಟಿ ನಾಯಕರ ಪರವಾಗಿ, ಪಕ್ಷದ ಪರವಾಗಿ ವಾದ ಮಂಡಿಸಿದ ಅನುಭವ ಈ ಸಿಂಘ್ವಿಗೆ ಇದೆ. ಫ್ರೆಂಡ್ಸ್, ಇದು ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪರ ವಾದ ಮಂಡಿಸ್ತಿರೋ ಅಭಿಷೇಕ್ ಮನು ಸಿಂಘ್ವಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸುಪ್ರೀಂ ಕೋರ್ಟ್ನಲ್ಲಾದ್ರೂ ಸಿದ್ದರಾಮಯ್ಯರನ್ನ ಬಚಾವ್ ಮಾಡ್ತಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.